ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಗ್ರೂಪ್ ಥಿಯರಿ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಕೇಳಿರುವಂಥ ಸೆಟ್ ಕ್ವಶನ್ಸ್ಗಳನ್ನ ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಗ್ರೂಪ್ ಥಿಯರಿಯಲ್ಲಿ ಥರ್ಡ್ ವಿಡಿಯೋ. ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ನಾನು ಬೇಸಿಕ್ ಕಾನ್ಸೆಪ್ಟ್ ಹಾಕಿದ್ದೀನಿ. ಆ ಬೇಸಿಕ್ ಮೇಲೆ ಇಲ್ಲಿ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ 2014 ಸೆಟ್ಟಲ್ಲಿ ಕೇಳಿರೋಂಥ ಕ್ವಶನ್ ಇದು. ದ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬಿಲಾಂಗ್ಸ್ ಟು ದ ಪಾಯಿಂಟ್ ಗ್ರೂಪ್ ಆಫ್. ಸೊ ವಾಟರ್ ಮಾಲಿಕ್ಯೂಲ್ಸು ಯಾವ ಪಾಯಿಂಟ್ ಗ್ರೂಪ್ ಅಂತ ಕೇಳಿದ್ದಾರೆ ಅವರು. ಸೊ ಆಲ್ರೆಡಿ ನಾನು ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದ್ದೀನಿ, ರೆಗ್ಯುಲರ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಆದರೆ ಯಾವ ಪಾಯಿಂಟ್ ಗ್ರೂಪ್ ಆಗುತ್ತೆ, TD ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಯಾವ ಟೈಪ್ ಇದೆ ನೋಡಿ, H2O ಯಾವುದಕ್ಕೆ ಬಿಲಾಂಗ್ಸ್ ಆಗುತ್ತೆ, AB2. ಓಕೆ, AB2 ಟೈಪ್ಗೆ ಬಿಲಾಂಗ್ಸ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ ವಾಟರ್ O ಇರುತ್ತೆ, ಇಲ್ಲ ಹೈಡ್ರೋಜನ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇಲ್ಲಿ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರಲ್ಲಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಶೇಪ್ ಬಂದು ವಿ ಶೇಪ್ ಇರುತ್ತೆ. ಸೊ AB2 ಇದ್ದು ವಿ ಶೇಪ್ ಇದ್ದರೆ ಅದು ಯಾವುದಕ್ಕೆ ಬಿಲಾಂಗ್ಸ್ ಆಗುತ್ತೆ, C2Vಗೆ ಬಿಲಾಂಗ್ಸ್ ಆಗುತ್ತೆ. ಓಕೆ, ಸೊ ಅದೇ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಇದ್ದರೆ TD ಆಗ್ತಾಯಿತ್ತು. ಇಲ್ಲಿ ಏನಾಗಿದೆ ಅಂತಂದರೆ 2 ಪ್ಲೇಸನ್ನ ಲೋನ್ ಪೇರ್ ಏನಾಗಿದೆ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಶೇಪ್ ಏನಾಗುತ್ತೆ, ವಿ ಶೇಪ್ ಬರುತ್ತೆ. AB2 ಟೈಪ್ ಇದ್ದು ವಿ ಶೇಪ್ ಇದ್ದರೆ ಅದು ಏನಾಗುತ್ತೆ, C2V ಆಗುತ್ತೆ. ಸೊ ಇಲ್ಲಿ A ಇದು. ಓಕೆ, H2 ಏನಾಗುತ್ತೆ, B2 ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು. ಸೊ ಮ್ಯಾಚ್ ದ ಫಾಲೋವಿಂಗ್, ಇದು ಸಹ 2014 ಕೇಳಿದ್ದಾರೆ. ವಾಟರ್ ಕೇಳಿದ್ದಾರೆ. ಸೊ ವಾಟರ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, C2V ಪಾಯಿಂಟ್ ಗ್ರೂಪ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ HCl. ಸೊ ಆಲ್ರೆಡಿ ಹೇಳ್ದಂಗೆ ಸೆಕೆಂಡ್ ವಿಡಿಯೋಲಿ ಹೇಳ್ದಂಗೆ ಲೀನಿಯರ್ ಇದ್ದರೆ ಸೊ ಟೂ ಟೈಪ್ಸ್ ಆಫ್ ಪಾಯಿಂಟ್ ಗ್ರೂಪನ್ನ ನಾವೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇದು ಅಂತಂದರೆ D∞H ಮತ್ತು ಇನ್ನೊಂದು C∞V. ಓಕೆ, ಸೊ ನೋಡಿ ಲೀನಿಯರ್ ಇದ್ದರೆ ಮಾತ್ರ. D∞H ಯಾವಾಗ ಆಗುತ್ತೆ ಅಂತಂದರೆ ಇನ್ವರ್ಷನ್ ಪ್ರೆಸೆಂಟ್ ಇದ್ದರೆ D∞ ಆಗುತ್ತೆ ಲೀನಿಯರ್ ಜೊತೆಗೆ. ಓಕೆ, ಸೊ ಲೀನಿಯರ್ ಜೊತೆಗೆ ಏನಿರಬೇಕು, ಇನ್ವರ್ಷನ್ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ, D∞H ಇರುತ್ತೆ. ಲೀನಿಯರ್ ಇದ್ದು ಮಾಲಿಕ್ಯೂಲ್ಸು, ಓಕೆ, ಜಿಯೋಮೆಟ್ರಿ ಲೀನಿಯರ್ ಇದ್ದು, ಓಕೆ, I ಏನಾಗಿರುತ್ತೆ, ಇನ್ವರ್ಷನ್ ಆಬ್ಸೆಂಟ್ ಇದ್ದರೆ ಅದೇನಾಗುತ್ತೆ, C∞V ಆಗುತ್ತೆ. ಕೊಟ್ಟಿರೋದೇನು HCl. ಸೊ HCl ಏನಾಗಿದೆ, ಲೀನಿಯರ್ ಇದೆ. ಸೊ ಲೀನಿಯರ್ ಜೊತೆಗೆ ಏನಾಗಿದೆ ಅಂತಂದರೆ ನೋಡಿ, ಇಲ್ಲೊಂದು ಪಾಯಿಂಟ್ ತೊಗೊಂಡು ಲೆಫ್ಟು ಮತ್ತು ರೈಟ್ ಲೈನನ್ನು ನಾನು ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ, ಒಂದು ಕಡೆ ಹೈಡ್ರೋಜನ್ ಸಿಗುತ್ತೆ, ಇನ್ನೊಂದು ಕಡೆ Cl ಸಿಗುತ್ತೆ. ಅಂದರೆ ಏನಾಯಿತು, ಇನ್ವರ್ಷನ್ ಏನಾಯಿತು, ಆಬ್ಸೆಂಟ್ ಆಯಿತು. ಸೊ ಇನ್ವರ್ಷನ್ ಆಬ್ಸೆಂಟ್, ಲೀನಿಯರ್ ಇದ್ದು ಇನ್ವರ್ಷನ್ ಆಬ್ಸೆಂಟ್ ಆದರೆ ಯಾವುದು, C∞V. ಓಕೆ, ಸೊ ನೆಕ್ಸ್ಟ್ HClಗೆ C∞V. ಸೊ ಇದು ಸೆಕೆಂಡ್. ನೆಕ್ಸ್ಟ್ ಹೋಗೋಣ CH4. ಸೊ CH4 ಏನಾಗುತ್ತೆ ಅಂತಂದರೆ ಫಸ್ಟ್ ಕ್ವಶನಲ್ಲಿ ಹೇಳಿದೆ ನಾನು, ರೆಗ್ಯುಲರ್ ಟೆಟ್ರಾಹೆಡ್ರಲ್ಲು. CH4 ಜಿಯೋಮೆಟ್ರಿ ಏನು, ರೆಗ್ಯುಲರ್. ಓಕೆ, ಸೊ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಇದ್ದರೆ ಏನಾಗುತ್ತೆ, ಅದು ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, TD ಪಾಯಿಂಟ್ ಗ್ರೂಪಿಗೆ ಬರುತ್ತೆ. ಸೊ TD ಥರ್ಡ್ ಒನ್ನು TD. ಸೊ ನೆಕ್ಸ್ಟ್ ಉಳ್ಕೊಂಡಿರೋದು ಟ್ರಾನ್ಸ್ CH ಡಬಲ್ ಬಾಂಡ್. ಓಕೆ, ಟ್ರಾನ್ಸ್ ಹೇಳಿದ್ದಾರೆ. ಟ್ರಾನ್ಸ್ ಅಂತಂದರೆ ಏನಾಗಿರುತ್ತೆ, ಆಪೋಸಿಟಲ್ಲಿರುತ್ತೆ. ಓಕೆ, ಸೊ ಟ್ರಾನ್ಸ್ ಬಂದರೆ ಯಾವಾಗಲೂ ಅಷ್ಟೇ. ಓಕೆ, ಸೊ ಡೈಕ್ಲೋರೋ ಈಥಿನಲ್ಲಿ ಟ್ರಾನ್ಸ್ ಇದ್ದರೆ ಏನಾಗಿರುತ್ತೆ, ಅದು C2H ಇರುತ್ತೆ. ಓಕೆ, ಅದೇನೇ ನಮಗೆ ಸಿಸ್ ಇದ್ದರೆ Cl ಈ ಥರ ಸಿಸ್ ಇದ್ದರೆ ಏನಾಗಿರುತ್ತೆ, ಅದು C2V ಇರುತ್ತೆ. ಓಕೆ, ಕೊಟ್ಟಿರೋದೇನು ಟ್ರಾನ್ಸು, ಸೊ C2H. ಸೊ ದಿಸ್ ಈಸ್ ದ ಫೋರ್ತ್ ಒನ್. ಓಕೆ, ಅಲ್ಲಿಗೆ ನೋಡೋಣ. ಫಸ್ಟ್ಗೇನು ನೋಡಿ, ಫಸ್ಟ್ ಒನ್ ಯಾವುದಕ್ಕೆ ಬಂದಿದೆ, ನಮಗೆ D ಬಂದಿದೆ. ಓಕೆ, ಫಸ್ಟ್ ಒನ್ನು D ಬಂದಿದೆ. ಸೆಕೆಂಡ್ ಒನ್ HCl ತೊಗೊಂಡ್ರೆ A. ಸೊ ಅಲ್ಲಿಗೆ ಯಾವುದು, A ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಮಾಲಿಕ್ಯೂಲ್ಸ್ NH3 ಆ್ಯಸ್ ದ ಸಿಮಿಟ್ರಿ ಪಾಯಿಂಟ್ ಗ್ರೂಪ್. ಆಲ್ರೆಡಿ ಹೇಳಿದ್ದೀನಿ. ಸೊ ಏನಕ್ಕೆ ಹೇಳಿದ್ದಾರೆ, ಮಾಲಿಕ್ಯೂಲ್ಸು NH3 ಯಾವ ಪಾಯಿಂಟ್ ಗ್ರೂಪ್ ಅಂತ ಕೇಳಿದ್ದಾರೆ. ಸೊ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಇದ್ದರೆ ಏನಂತ ಹೇಳಿದ್ದೆ ನಾನು, ರೆಗ್ಯುಲರ್ ಟೆಟ್ರಾಹೆಡ್ರಲ್ ಇದ್ದರೆ ಏನಂತ ಹೇಳಿದ್ದೆ ನಾನು, TD ಪಾಯಿಂಟ್ ಗ್ರೂಪ್ ಅಂತ ಹೇಳಿದ್ದೆ. ಓಕೆ, ರೆಗ್ಯುಲರ್ ಟೆಟ್ರಾಹೆಡ್ರಲ್ಲಿ 2 ಲೋನ್ ಪೇರ್ ಆಕ್ಯುಪೈ ಮಾಡಿಕೊಂಡು, ಓಕೆ, ಸೊ ಅದು AB2 ಟೈಪ್ ಇದ್ದರೆ ಅದು ಯಾವ ಪಾಯಿಂಟ್ ಗ್ರೂಪ್ ಆಗುತ್ತೆ ಅಂತ ಹೇಳಿದೆ, C2V ಪಾಯಿಂಟ್ ಗ್ರೂಪ್ ಆಗುತ್ತೆ. ಸೊ ಸೇಮ್ ರೆಗ್ಯುಲರ್ ಟೆಟ್ರಾಹೆಡ್ರಲ್ಲಿ 1 ಲೋನ್ ಪೇರ್ ಏನಾದರೂ ಆಕ್ಯುಪೈ ಮಾಡಿಕೊಂಡು AB3 ಟೈಪ್ ಇದ್ದರೆ ಅದು ಏನಾಗುತ್ತೆ ಅಂತಂದರೆ C3V ಬರುತ್ತೆ. ಇವಾಗ NH3 ತೊಗೊಂಡ್ರೆ ಅದರದ್ದು ಜಿಯೋಮೆಟ್ರಿ ಯಾವ ಥರ ಇರುತ್ತೆ ಅಂದರೆ ನೋಡಿ, ಓಕೆ, ಇಲ್ಲಿ ಲೋನ್ ಪೇರ್ ಏನಾಗಿರುತ್ತೆ, ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಯಾವ ಪಾಯಿಂಟ್ ಗ್ರೂಪಿಗೆ ಬರುತ್ತೆ, ಇದು C3V ಪಾಯಿಂಟ್ ಗ್ರೂಪಿಗೆ ಬರುತ್ತೆ. C3V ಅಂತಂದರೆ ಓಕೆ, D ಈಸ್ ದ ಕರೆಕ್ಟ್ ಆಪ್ಷನ್.
ಸೊ ನೆಕ್ಸ್ಟ್ ಹೋಗೋಣ 2016 ಕೇಳಿರೋಂಥ ಕ್ವಶನು. ಸ್ಟ್ಯಾಗರ್ಡ್ ಈಥೇನ್ ಆ್ಯಂಡ್ ಎಕ್ಲಿಪ್ಸ್ಡ್ ಈಥೇನ್ ಬಿಲಾಂಗ್ಸ್ ಟು ದ ಪಾಯಿಂಟ್ ಗ್ರೂಪ್. ಸೊ ಇಲ್ಲಿ ಈಥೇನಲ್ಲಿ ಎರಡು ಇರುತ್ತೆ ಜಿಯೋಮೆಟ್ರಿ. ಓಕೆ, ಸೊ ಎರಡು ಜಿಯೋಮೆಟ್ರಿ ಕೊಟ್ಟಿದ್ದಾರೆ, ಸ್ಟ್ಯಾಗರ್ಡು ಮತ್ತು ಎಕ್ಲಿಪ್ಸ್ಡ್ ಈಥೇನ್ ಕೊಟ್ಟಿದ್ದಾರೆ. ಬಟ್ ಯಾವ ಪಾಯಿಂಟ್ ಗ್ರೂಪು ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ, ಸ್ಟ್ಯಾಗರ್ಡ್ ಈಥೇನ್. ಓಕೆ, ಸೊ ಸ್ಟ್ಯಾಗರ್ಡ್ ಈಥೇನ್ ತೊಗೊಂಡ್ರೆ ಯಾವ ಥರ ಜಿಯೋಮೆಟ್ರಿ ಇರುತ್ತೆ ನಮಗೆ? ಹೈಡ್ರೋಜನ್ಸ್ ಎಲ್ಲ ಅಪೋಸಿಟ್. ಓಕೆ, ಜಿಯೋಮೆಟ್ರಿ ಬಂದು ಈ ಥರ ಇರುತ್ತೆ. ಸೊ ಇದ್ರದ್ದು ಯಾವ ಪಾಯಿಂಟ್ ಗ್ರೂಪ್ ಆಗುತ್ತೆ ಅಂತಂದರೆ ನೋಡಿ, D3D ಯಾವುದಿರುತ್ತೆ? D3D ಇರುತ್ತೆ. ಸೊ ಇನ್ನೊಂದು ಕೇಳಿದ್ದಾರೆ, ಯಾವುದಾದ್ರು ಎಕ್ಲಿಪ್ಸ್ಡ್ ಕೇಳಿದ್ದಾರೆ ಅವರು. ಸೊ ಎಕ್ಲಿಪ್ಸ್ಡ್ ಈಥೇನ್ ತೊಗೊಂಡ್ರೆ ಯಾವ ಥರ ಇರುತ್ತೆ? ಜಿಯೋಮೆಟ್ರಿ ಯಾವ ಥರ ಇರುತ್ತೆ? ಹೈಡ್ರೋಜನ್ ಏನಾಗಿರುತ್ತೆ? ನಿಯರೆಸ್ಟಲ್ಲಿ ಇರುತ್ತೆ. ಓಕೆ, ಸೊ ಇದು ಯಾವ ಪಾಯಿಂಟ್ ಗ್ರೂಪ್ ಆಗುತ್ತೆ ಅಂದರೆ D3. ಓಕೆ, H ಪಾಯಿಂಟ್ ಗ್ರೂಪ್ ಆಗುತ್ತೆ. ಸೊ D3D, D3H ಅಂದರೆ ಎ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ 2017 ಕೇಳಿರೋಂಥ ಕ್ವಶನ್. ದ ಐಡೆಂಟಿಟಿ ಈಸ್ ಈಕ್ವಲ್ ಟು. ಸೊ ಐಡೆಂಟಿಟಿ ಇ ಅಂತಂದ್ರೂ ಅನ್ಚೇಂಜ್ಡ್. ಓಕೆ, ಏನೇ ಒಂದು ಕಾನ್ಫಿಗರೇಷನ್ನು ಅಂದರೆ ಫಸ್ಟ್ ಒರಿಜಿನಲ್ ಏನು ಕಾನ್ಫಿಗರೇಷನ್ ಇರುತ್ತೆ ಅದೇ ಕಾನ್ಫಿಗರೇಷನ್ ಆಗಿ ಉಳ್ಕೊಳ್ಳೋದಕ್ಕೆ ಐಡೆಂಟಿಟಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿದ್ರೆ C3+. ಫಸ್ಟ್ C3 ಅಂತಂದರೆ ಏನು? ಸೊ 360 ಡಿವೈಡೆಡ್ ಬೈ 3 ಮಾಡ್ಕೋಬೇಕು. ಅವಾಗ ಏನಾಗುತ್ತೆ? 120 ಡಿಗ್ರಿ ರೊಟೇಷನ್ ಅಂತ. ಓಕೆ, 120 ಡಿಗ್ರಿ ರೊಟೇಷನ್. ಸೊ 120 ಡಿಗ್ರಿ ಯಾವುದೇ ಒಂದು ಮಾಲಿಕ್ಯೂಲ್ ತೊಗೊಂಡು 120 ಡಿಗ್ರಿ ರೊಟೇಷನ್ ಮಾಡ್ತಾ ಇದ್ದಾಗ ಏನಾಗುತ್ತೆ? ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ನಮಗೆ 360 ಬಂದರೆ ಮಾತ್ರ ಏನಾಗುತ್ತೆ? ಒರಿಜಿನಲ್ ಕಾನ್ಫಿಗರೇಷನ್ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಹೋದಾಗ ಏನಾಗುತ್ತೆ? ಸೊ ಮೈನಸ್ ಮತ್ತು ಪ್ಲಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಮೈನಸ್ ಅಂದರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ. ಸೊ ಪ್ಲಸ್ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ. ಓಕೆ, ಇಲ್ಲೇನಾಗ್ತಾ ಇದೆ ಅಂತಂದರೆ 120 ಡಿಗ್ರಿ ಫಸ್ಟ್ ಏನಾಗುತ್ತೆ? ಆಂಟಿ ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಅದನ್ನೇ ಸೇಮ್ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂತಂದರೆ, ಸೊ ಒರಿಜಿನಲ್ ಕಾನ್ಫಿಗರೇಷನ್ ಮತ್ತೆ ಏನಾಗುತ್ತೆ? ಬರುತ್ತೆ. ಸೊ ಅಲ್ಲಿಗೆ ಆಪ್ಷನ್ ಯಾವುದು? ಬಿ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಹೋಗೋಣ 2017 KCET ಕೇಳಿದ್ದ ಅದನ್ನು. ಇದು 2017 ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ದಿಸ್ ಮಾಲಿಕ್ಯೂಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ D6H ಪಾಯಿಂಟ್ ಗ್ರೂಪ್. ಈ ಸರಿ ಏನು ಮಾಡಿದ್ದಾರೆ? ಅವರೇ ಪಾಯಿಂಟ್ ಗ್ರೂಪ್ ಕೊಟ್ಬಿಟ್ಟಿದ್ದಾರೆ. ಯಾವುದು? D6H. ಸೊ ನೀವೇನು ಮಾಡಬೇಕು? ಇಲ್ಲಿ ಮಾಲಿಕ್ಯೂಲ್ನ ಐಡೆಂಟಿಫಿಕೇಷನ್ ಮಾಡಬೇಕು. ಸೊ ಫಸ್ಟ್ ಒನ್ ವಾಟರ್ ಆಲ್ರೆಡಿ ಹೇಳಿದೆ ನಾನು. ಯಾವುದು? AB2 ಟೈಪ್ ಬರುತ್ತೆ. ಓಕೆ, ವಿ ಶೇಪ್ ಬರುತ್ತೆ. ಸೊ AB2 ಟೈಪ್ ಇದ್ದು ವಿ ಶೇಪ್ ಇದ್ದರೆ ಏನಾಗುತ್ತೆ? ಅದು C2V ಬರುತ್ತೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? NH3 ಕೊಟ್ಟಿದ್ದಾರೆ. NH3 ಬಂದು AB3 ಟೈಪ್ ಬರುತ್ತೆ. ಶೇಪ್ ಬಂದು ಯಾವುದು? ಪಿರಮಿಡಲ್ ಶೇಪ್ ಬರುತ್ತೆ. ಓಕೆ, ಸೊ ಪಿರಮಿಡಲ್ ಶೇಪ್ ಇದ್ದರೆ ಏನಾಗುತ್ತೆ? ಅದು C3V ಪಾಯಿಂಟ್ ಗ್ರೂಪು ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಏನು ಕೊಟ್ಟಿದ್ದಾರೆ ಅವರು? COOH ಕೊಟ್ಟಿದ್ದಾರೆ. ಓಕೆ, ಸಿ ಮತ್ತು ಡಬಲ್ ಬಾಂಡ್ ಸಿ. ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಒಂದು H. ಓಕೆ, ಸೊ OH, ನೆಕ್ಸ್ಟು COOH, ಸೊ HOH. ಸೊ ಈ ಥರ ಕೊಟ್ಬಿಟ್ಟು ಯಾವ ಪಾಯಿಂಟ್ ಗ್ರೂಪ್ ಅಂತ ಕೇಳಿದರೆ ಇದು ನೋಡಿ C2V ಪಾಯಿಂಟ್ ಗ್ರೂಪು ಬರುತ್ತೆ. ಇದು ಯಾವುದಕ್ಕೆ ಬರುತ್ತೆ? C2V. ಇನ್ನು ಉಳ್ಕೊಂಡಿದೆ ಅದು D6H6 ಅಂದರೆ ಬೆನ್ಝೀನು. ಓಕೆ, ಸೊ ಈ ಬೆನ್ಝಿನ್ ಯಾವ ಗ್ರೂಪಿಗೆ ಬರುತ್ತೆ? D6H ಬರುತ್ತೆ. D6H. ಸೊ ಅಲ್ಲಿಗೆ ಆನ್ಸರ್ ಯಾವುದು? ಡಿ ಈಸ್ ದ ಆಪ್ಷನ್. ನೆಕ್ಸ್ಟ್ ಹೋಗೋಣ 2018 ಕೇಳಿದ್ದಾರೆ. ಏನು ಕ್ವಶನ್? ವಿಚ್ ಆಫ್ ದ ಫಾಲೋವಿಂಗ್ ಸ್ಪೀಸೀಸ್ ಪೊಸೆಸ್ ದ ಬೋತ್ C2 ಆ್ಯಂಡ್ C3 ಆಕ್ಸಿಸ್. ಫಸ್ಟ್ ತಿಳ್ಕೊಬೇಕು ಯಾವ ಪಾಯಿಂಟ್ ಗ್ರೂಪಲ್ಲಿ C2 ಮತ್ತು C3 ಎರಡೂ ಆಕ್ಸಿಸ್ ಪ್ರೆಸೆಂಟ್ ಇರುತ್ತೆ. ಸೊ ಯಾವುದ್ರ ಪ್ರೆಸೆಂಟ್ ಇರುತ್ತೆ? D3H ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ D3H C2 ಮತ್ತು C3 ಎರಡೂ ಆಕ್ಸಿಸ್ ಏನಾಗಿರುತ್ತೆ? ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋದಾದ್ರೆ ನೋಡಿ 2C3 ಪ್ರೆಸೆಂಟ್ ಇರುತ್ತೆ ಇದರಲ್ಲಿ, ಹಾಗೆ 3C2 ಪ್ರೆಸೆಂಟ್ ಇರುತ್ತೆ ಯಾವುದರಲ್ಲಿ? D3H. ಸೊ ನೆಕ್ಸ್ಟ್ ಹೋಗೋದಾದರೆ ಯಾವುದು ಇದರಲ್ಲಿ? ಓಕೆ, ಸೊ ಫಸ್ಟ್ ಐಡೆಂಟಿಫಿಕೇಷನ್ ಏನು ಮಾಡಬೇಕು? ಯಾವ್ಯಾವ ಪಾಯಿಂಟ್ ಗ್ರೂಪ್ ಅಂತ ಐಡೆಂಟಿಫಿಕೇಷನ್ ಮಾಡಬೇಕು. NH3 ಆಲ್ರೆಡಿ ಗೊತ್ತಿದೆ ನಮಗೆ. ಯಾವ್ದು ಬರುತ್ತೆ? ಅದು C3V ಬರುತ್ತೆ. ನೆಕ್ಸ್ಟು ಫಾಸ್ಫರಸ್ ಟ್ರೈಕ್ಲೋರೈಡ್ ಯಾವುದಕ್ಕೆ ಬರುತ್ತೆ ಅಂದರೆ ದಟ್ ಈಸ್ ಆಲ್ಸೋ C3V. ಇದು ಸಹ C3V ಬರುತ್ತೆ. ಹಂಗೆ H2O ನೋಡಿ, H2O ಬಂದು C2V ಪಾಯಿಂಟ್ ಗ್ರೂಪು, ಆದರೆ H3O+ ಬಂದರೆ ಅದು ಯಾವುದಕ್ಕಾಗುತ್ತೆ ಅಂದರೆ C3V ಪಾಯಿಂಟ್ ಗ್ರೂಪು ಬರುತ್ತೆ. ಇದು ಸಹ ಏನಾಗುತ್ತೆ? C3V ಸೊ ಎಲ್ಲ C3V ಆಯಿತು. SO3 ತೊಗೊಂಡ್ರೆ ಯಾವ ಟೈಪ್ ಇದೆ ಅಂತಂದರೆ AB3 ಟೈಪ್ ಇದೆ. ಸೊ ಇದು ಯಾವುದು ಅಂತಂದರೆ ಸ್ಟ್ರಕ್ಚರ್ ಜಿಯೋಮೆಟ್ರಿ ಯಾವ್ದು ಬರುತ್ತೆ ಅಂತಂದರೆ ಪ್ಲೇನರ್. ಓಕೆ, ಸೊ ಟ್ರೈಗೋನಲ್ ಪ್ಲೇನರ್ ಬರುತ್ತೆ. ಸೊ ರೆಗ್ಯುಲರ್ ಸ್ಟ್ರಕ್ಚರ್ ಇದ್ದರೆ ಏನಾಗುತ್ತೆ ಅಂತಂದರೆ ಯಾವಾಗಲೂ DNH ಬರುತ್ತೆ. ಸೊ ಇಲ್ಲಿ 3 ಇರೋದ್ರಿಂದ ಏನಾಗುತ್ತೆ? ಇದು D3H ಬರುತ್ತೆ. ಓಕೆ, D3H ಯಾವ ಥರ ಇರುತ್ತೆ ಸ್ಟ್ರಕ್ಚರ್ ನೋಡಿ.
ಸೊ ಈ ಥರ ಸ್ಟ್ರಕ್ಚರ್ ಇರುತ್ತೆ, ರೆಗ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಸೊ D3H ಇದ್ಯಾವುದು D3H. ನಮ್ಗೆ ಬೇಕಾಗಿರೋ ಪಾಯಿಂಟ್ ಗ್ರೂಪ್ ಯಾವ್ದು ಬೇಕಾಗಿತ್ತು, D3H ಅಲ್ವಾ, ಅಲ್ಲಿಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 2020 ಕೇಳಿರೋಂಥ ಕ್ವಶನು AB6 ಟೈಪ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ OH ಪಾಯಿಂಟ್ ಗ್ರೂಪ್. ಗೊತ್ತಿದೆ ಆಲ್ರೆಡಿ ನಮಗೆ ABH ಇದ್ದು ರೆಗ್ಯುಲರ್ ಸ್ಟ್ರಕ್ಚರ್ ಇದ್ದರೆ ಏನಾಗುತ್ತೆ, ಅದು ಅಕ್ಟಾಹೆಡ್ರಲ್ ಜಿಯೋಮೆಟ್ರಿ ಬರುತ್ತೆ. ಓಕೆ, ಸೊ ಅಕ್ಟಾಹೆಡ್ರಲ್ ಜಿಯೋಮೆಟ್ರಿ ಬರುತ್ತೆ. ಸೊ ಪಾಯಿಂಟ್ ಗ್ರೂಪ್ ಏನಾಗಿರುತ್ತೆ, ಅದರದ್ದು OH ಪಾಯಿಂಟ್ ಗ್ರೂಪ್ ಇರುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಬಿನ ರೀಪ್ಲೇಸ್ ಮಾಡಿ ಏನು ಮಾಡಿದ್ದಾರೆ, ಸಿ ಮಾಡಿದ್ದಾರೆ. ಅಂದರೆ AB5C ಇದ್ದರೆ ಯಾವ ಪಾಯಿಂಟ್ ಗ್ರೂಪ್ ಬರುತ್ತೆ ಅಂತ ಫಸ್ಟ್ ಜಿಯೋಮೆಟ್ರಿ ಬರೆದ್ಬಿಡೋಣ ನಾವು. ಓಕೆ, ಸೊ ಸೆಂಟ್ರಲ್ ಏನಾಗಿರುತ್ತೆ, A ಇರುತ್ತೆ. ಇಲ್ಲಿ ನೋಡಿ B. ಓಕೆ, ಸೊ ಬಿ 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 ಇಲ್ಲೇನಾಗುತ್ತೆ ಅಂತಂದರೆ ಸಿ. ಇದೇನಾಗುತ್ತೆ, ಸ್ಕ್ವೇರ್ ಡೈಪಿರಮಿಡಲ್ ಸ್ಟ್ರಕ್ಚರ್ ಬಂತು. ಸೊ ಈ ಥರ ಇದ್ದಾಗ ಇದು ಯಾವುದಕ್ಕೆ ಬರುತ್ತೆ ಅಂದರೆ C4V ಬರುತ್ತೆ. ಬರೀ ಇದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, C4V ಬರುತ್ತೆ. ಓಕೆ, ಸೊ ನೋಡಿ ಆಪ್ಷನ್ ಸೆಕೆಂಡ್ ಆಪ್ಷನ್ C4V. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಟಾಪಿಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.